ಓಂ ಶಾಂತಿ. ದಿನಾಂಕ 28/6/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಅಂತರ್ಮುಖಿಯಾಗಿ ಅಂದರೆ ಸುಮ್ಮನಿರಿ. ಬಾಯಿಂದ ಏನನ್ನೂ ಮಾತನಾಡಬೇಡಿ. ಪ್ರತಿಯೊಂದು ಕಾರ್ಯವನ್ನು ಶಾಂತಿಯಿಂದ ಮಾಡಿ. ಎಂದಿಗೂ ಅಶಾಂತಿಯನ್ನು ಹರಡದಿರಿ. ಅಂತರ್ಮುಖಿಯಾಗಿ ಅಂದರೆ ಸುಮ್ಮನಿರಿ. ಬಾಯಿಂದ ಏನನ್ನೂ ಮಾತನಾಡಬೇಡಿ. ಪ್ರತಿಯೊಂದು ಕಾರ್ಯವನ್ನು ಶಾಂತಿಯಿಂದ ಮಾಡಿ. ಎಂದಿಗೂ ಅಶಾಂತಿಯನ್ನು ಹರಡದಿರಿ. ಪ್ರಶ್ನೆ: ನೀವು ಮಕ್ಕಳನ್ನು ಕಂಗಾಲರನ್ನಾಗಿ ಮಾಡುವಂತಹ ಎಲ್ಲದಕ್ಕಿಂತ ದೊಡ್ಡ ಶತ್ರು ಯಾವುದು? ನೀವು ಮಕ್ಕಳನ್ನು ಕಂಗಾಲರನ್ನಾಗಿ ಮಾಡುವಂತಹ ಎಲ್ಲದಕ್ಕಿಂತ ದೊಡ್ಡ ಶತ್ರು ಯಾವುದು? ಉತ್ತರ: ಕ್ರೋಧ. ಕ್ರೋಧ ಎಲ್ಲಿ ಇದೆ ಅಲ್ಲಿ ನೀರಿನ ಮಡಿಕೆ ಸಹ ಒಣಗಿ ಹೋಗುತ್ತದೆ ಎಂದು ಹೇಳುತ್ತಾರೆ. ಭಾರತದ ಮಡಿಕೆ ಯಾವುದು ವಜ್ರ ವೈಡೂರ್ಯಗಳಿಂದ ತುಂಬಿತ್ತು, ಅದು ಈ ಭೂತದ ಕಾರಣ ಖಾಲಿ ಆಗಿ ಹೋಗಿದೆ. ಈ ಭೂತವೇ ನಿಮ್ಮನ್ನು ಕಂಗಾಲರನ್ನಾಗಿ ಮಾಡಿದೆ. ಕ್ರೋಧಿ ಮನುಷ್ಯ ಸ್ವಯಂ ಸಹ ಸುಡುತ್ತಾನೆ, ಅನ್ಯರನ್ನು ಸುಡುತ್ತಾನೆ. ಆದ್ದರಿಂದ ಈಗ ಈ ಭೂತವನ್ನು ಅಂತರ್ಮುಖಿಯಾಗಿ ತೆಗೆಯಿರಿ. ಓಂ ಶಾಂತಿ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಅಂತರ್ಮುಖಿಯಾಗಿ. ಅಂತರ್ಮುಖಿ ಅಂದರೆ ಏನನ್ನೂ ಮಾತನಾಡಬಾರದು. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಇದರಲ್ಲಿ ಬೇರೇನೂ ಮಾತನಾಡುವ ಹಾಗೆ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿ ಈ ರೀತಿ ಇರಬೇಕು ಎಂದು ಕೇವಲ ತಿಳುವಳಿಕೆ ನೀಡಲಾಗುತ್ತದೆ. ಇದು ಮನ್ಮನಾಭವ ಆಗಿದೆ. ನನ್ನನ್ನು ನೆನಪು ಮಾಡಿ. ಇದು ಮೊದಲ ಮುಖ್ಯ ಜ್ಞಾನ ಬಿಂದು ಆಗಿದೆ. ನೀವು ಮಕ್ಕಳು ಮನೆಯಲ್ಲಿ ಕ್ರೋಧವನ್ನು ಸಹ ಮಾಡಬಾರದು. ಕ್ರೋಧ ಯಾವ ರೀತಿ ಇದೆ ಎಂದರೆ ನೀರಿನ ಮಡಕೆಯನ್ನು ಸಹ ಒಣಗಿಸಿಬಿಡುತ್ತದೆ. ಕ್ರೋಧಿ ಮನುಷ್ಯ ಅಶಾಂತಿಯನ್ನು ಹರಡುತ್ತಾನೆ. ಆದ್ದರಿಂದ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಶಾಂತಿಯಲ್ಲಿರಬೇಕು. ಭೋಜನವನ್ನು ಸ್ವೀಕರಿಸಿ ತನ್ನ ಕೆಲಸ, ವ್ಯವಹಾರ ಅಥವಾ ಆಫೀಸ್ ಇತ್ಯಾದಿಗೆ ಹೋಗಬೇಕು. ಅಲ್ಲಿಯೂ ಸಹ ಶಾಂತಿಯಲ್ಲಿರುವುದು ಒಳ್ಳೆಯದು. ನಮಗೆ ಶಾಂತಿ ಬೇಕೆಂದು ಎಲ್ಲರೂ ಹೇಳುತ್ತಾರೆ. ಇದನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ. ಶಾಂತಿಯ ಸಾಗರ ಒಬ್ಬ ತಂದೆನೇ ಆಗಿದ್ದಾರೆ. ತಂದೆನೇ ನಿರ್ದೇಶನ ಕೊಡುತ್ತಾರೆ, ನನ್ನನ್ನು ನೆನಪು ಮಾಡಿ. ಇದರಲ್ಲಿ ಏನನ್ನೂ ಮಾತನಾಡಬಾರದು. ಅಂತರ್ಮುಖಿ ಆಗಿರಬೇಕು. ಆಫೀಸ್ ಇತ್ಯಾದಿಯಲ್ಲಿಯೂ ತನ್ನ ಕೆಲಸ ಮಾಡಬೇಕು. ಅಂದ ಮೇಲೆ ಇದರಲ್ಲಿ ಜಾಸ್ತಿ ಮಾತನಾಡುವ ಹಾಗೆ ಇರುವುದಿಲ್ಲ. ಪೂರ್ಣ ಮಧುರರಾಗಬೇಕು. ಯಾರಿಗೂ ದುಃಖ ಕೊಡಬಾರದು. ಹೊಡೆದಾಟ ಇತ್ಯಾದಿಯನ್ನು ಮಾಡುವುದು ಇದೆಲ್ಲ ಕ್ರೋಧ ಆಗಿದೆ. ಎಲ್ಲದಕ್ಕಿಂತ ದೊಡ್ಡ ಶತ್ರು ಕಾಮವಿಕಾರ ಆಗಿದೆ. ನಂತರ ಎರಡನೇ ನಂಬರ್ ಕ್ರೋಧ ಆಗಿದೆ. ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡಿಸುತ್ತದೆ. ಕ್ರೋಧದಿಂದ ಎಷ್ಟೊಂದು ಜಗಳ ನಡೆಯುತ್ತದೆ. ಮಕ್ಕಳು ತಿಳಿದಿದ್ದಾರೆ, ಸತ್ಯುಗದಲ್ಲಿ ಜಗಳ ನಡೆಯುವುದಿಲ್ಲ. ಇದು ರಾವಣತನದ ಚಿಹ್ನೆ ಆಗಿದೆ. ಕ್ರೋಧವನ್ನುಳ್ಳವರಿಗೆ ಆಸುರಿ ಸಂಪ್ರದಾಯ ಎನ್ನುತ್ತಾರೆ. ಭೂತದ ಪ್ರವೇಶತೆ ಆಗಿದೆ ಅಲ್ಲವೇ? ಇದರಲ್ಲಿ ಏನನ್ನೂ ಮಾತನಾಡುವ ಹಾಗೆ ಇಲ್ಲ. ಏಕೆಂದರೆ ಆ ಮನುಷ್ಯರಿಗಂತೂ ಜ್ಞಾನ ಇಲ್ಲ. ಅವರಂತೂ ಕ್ರೋಧ ಮಾಡುತ್ತಾರೆ. ಕ್ರೋಧ ಮಾಡುವವರ ಜೊತೆ ಕ್ರೋಧ ಮಾಡುವುದರಿಂದ ಹೊಡೆದಾಡಲು ತೊಡಗುತ್ತಾರೆ. ತಂದೆ ತಿಳಿಸುತ್ತಾರೆ, ಇದು ಬಹಳ ಕಠಿಣ ಭೂತ ಆಗಿದೆ. ಇದನ್ನು ಯುಕ್ತಿಯಿಂದ ಓಡಿಸಬೇಕು. ಬಾಯಿಂದ ಯಾವುದೇ ಕಠೋರವಾದ ಶಬ್ದ ಹೊರಡಬಾರದು. ಇದು ಬಹಳ ನಷ್ಟದಾಯಕವಾಗಿದೆ. ವಿನಾಶ ಸಹ ಕ್ರೋಧದಿಂದಲೇ ಆಗುತ್ತದಲ್ಲವೇ? ಮನೆಯಲ್ಲಿ ಎಲ್ಲಿ ಕ್ರೋಧ ಇರುತ್ತದೆ ಅಲ್ಲಿ ಅಶಾಂತಿ ಬಹಳ ಇರುತ್ತದೆ. ಕ್ರೋಧ ಮಾಡಿದರೆ ನೀವು ತಂದೆಯ ಹೆಸರನ್ನು ಹಾಳು ಮಾಡುತ್ತೀರಿ. ಈ ಭೂತಗಳನ್ನು ಓಡಿಸಬೇಕು. ಒಂದು ಬಾರಿ ಓಡಿಸಿದರೆ ನಂತರ ಅರ್ಧ ಕಲ್ಪಕ್ಕಾಗಿ ಈ ಭೂತ ಇರುವುದೇ ಇಲ್ಲ. ಈ ಪಂಚವಿಕಾರ ಫುಲ್ ಫೋರ್ಸ್ನಲ್ಲಿದೆ.
ವಿಕಾರ ಫುಲ್ ಫೋರ್ಸ್ನಲ್ಲಿದ್ದ ಸಮಯದಲ್ಲಿಯೇ ತಂದೆ ಬರುತ್ತಾರೆ. ಈ ಕಣ್ಣುಗಳು ಬಹಳ ಕ್ರಿಮಿನಲ್ ಆಗಿದೆ. ಬಾಯಿ ಸಹ ಕ್ರಿಮಿನಲ್ ಆಗಿದೆ. ಜೋರಾಗಿ ಮಾತನಾಡುವುದರಿಂದ ಮನುಷ್ಯ ತಾಪಗೊಳಗಾಗುತ್ತಾನೆ ಹಾಗೂ ಮನೆಗೂ ತಾಪ ತಟ್ಟುತ್ತದೆ. ಕಾಮ ಮತ್ತು ಕ್ರೋಧ ಇವೆರಡೂ ದೊಡ್ಡ ಶತ್ರು ಆಗಿದೆ. ಕ್ರೋಧವನ್ನುಳ್ಳವರು ನೆನಪು ಮಾಡಲು ಸಾಧ್ಯವಿಲ್ಲ. ನೆನಪು ಮಾಡುವವರು ಸದಾ ಶಾಂತಿಯಲ್ಲಿರುತ್ತಾರೆ. ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು, ನನ್ನಲ್ಲಿ ಭೂತ ಅಂತೂ ಇಲ್ಲವೇ? ಮೋಹದ್ದು ಲೋಭದ್ದು ಸಹ ಭೂತ ಇರುತ್ತದೆ. ಲೋಭದ ಭೂತ ಸಹ ಕಡಿಮೆ ಅಲ್ಲ. ಇದೆಲ್ಲ ಭೂತ ಆಗಿದೆ, ಏಕೆಂದರೆ ರಾವಣನ ಸೇನೆ ಆಗಿದೆ. ತಂದೆ ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಆದರೆ ಮಕ್ಕಳು ಇದರಲ್ಲಿ ಬಹಳ ತಬ್ಬಿಬ್ಬಾಗುತ್ತಾರೆ. ತಿಳಿಯುವುದಿಲ್ಲ, ಏಕೆಂದರೆ ಬಹಳ ಭಕ್ತಿ ಮಾಡಿದ್ದಾರಲ್ಲವೇ? ಭಕ್ತಿ ದೇಹಾಭಿಮಾನ ಆಗಿದೆ. ಅರ್ಧ ಕಲ್ಪ ದೇಹಾಭಿಮಾನಿ ಆಗಿದ್ದಾರೆ. ಬಾಹರ್ಮುಖತೆ ಆಗುವ ಕಾರಣ ತನ್ನನ್ನು ಆತ್ಮನೆಂದು ತಿಳಿಯಲು ಸಾಧ್ಯವಿಲ್ಲ. ತಂದೆ ಹೆಚ್ಚು ಒತ್ತು ನೀಡುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು. ಆದರೆ ಮಾಡುವುದಕ್ಕೆ ಬರುವುದೇ ಇಲ್ಲ. ಬೇರೆಲ್ಲ ವಿಚಾರಗಳನ್ನು ಒಪ್ಪಿಕೊಳ್ಳುತ್ತಾರೆ ಸಹ. ನಂತರ ನೆನಪನ್ನು ಹೇಗೆ ಮಾಡುವುದು ಎಂದು ಬಿಡುತ್ತಾರೆ. ಯಾವುದೂ ಕಾಣಬರುವುದಿಲ್ಲ. ಅವರಿಗೆ ತಿಳಿಸಿಕೊಡಲಾಗುತ್ತದೆ, ನೀವು ತನ್ನನ್ನು ಆತ್ಮನೆಂದು ತಿಳಿಯುತ್ತೀರಾ? ಇದನ್ನು ಸಹ ತಿಳಿದಿದ್ದೀರಿ. ಅವರು ಪಾರಲೌಕಿಕದ ತಂದೆ ಆಗಿದ್ದಾರೆ. ಬಾಯಿಂದ ಶಿವ ಶಿವ ಎನ್ನಬಾರದು. ಅಂತರಾಳದಲ್ಲಿ ನಾನು ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಂಡಿದ್ದೀರಲ್ಲವೇ? ಮನುಷ್ಯ ಶಾಂತಿಯನ್ನು ಬೇಡುತ್ತಾನೆ. ಶಾಂತಿಯ ಸಾಗರ ಆ ಪರಮಾತ್ಮನೇ ಆಗಿದ್ದಾರೆ. ಖಂಡಿತ ಆಸ್ತಿಯನ್ನು ಸಹ ಅವರೇ ಕೊಡುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ಶಾಂತರಾಗುತ್ತೀರಿ. ಹಾಗೂ ಜನ್ಮ ಜನ್ಮಾಂತರ ವಿಕರ್ಮ ಸಹ ವಿನಾಶವಾಗುತ್ತದೆ. ಉಳಿದಂತೆ ಯಾವುದೇ ವಸ್ತು ಇಲ್ಲ. ಯಾವುದೇ ಇಷ್ಟು ದೊಡ್ಡ ಲಿಂಗ ಇಲ್ಲ. ಆತ್ಮ ಸೂಕ್ಷ್ಮವಾಗಿದೆ, ತಂದೆನೂ ಸೂಕ್ಷ್ಮವಾಗಿದ್ದಾರೆ. ನೆನಪನ್ನಂತೂ ಎಲ್ಲರೂ ಮಾಡುತ್ತಾರೆ, ಹೇ ಭಗವಂತ, ಹೇ ಗಾಡ್ ಎಂದು. ಯಾರು ಹೇಳುತ್ತಾರೆ? ಆತ್ಮ ಹೇಳುತ್ತದೆ. ತನ್ನ ತಂದೆಯನ್ನು ನೆನಪು ಮಾಡುತ್ತದೆ. ಅಂದಮೇಲೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಮನ್ಮನಾಭವ, ಮಧುರಾತಿ ಮಧುರ ಮಕ್ಕಳೇ, ಅಂತರ್ಮುಖಿಯಾಗಿರಿ. ಇದೇನೆಲ್ಲವನ್ನು ನೋಡುತ್ತೀರೋ ಅದೆಲ್ಲ ಸಮಾಪ್ತಿಯಾಗುವುದಿದೆ. ಬಾಕಿ ಆತ್ಮ ಶಾಂತಿಯಲ್ಲಿರುತ್ತದೆ. ಆತ್ಮ ಶಾಂತಿಧಾಮಕ್ಕೆ ಹೋಗಬೇಕು. ಎಲ್ಲಿಯವರೆಗೆ ಆತ್ಮ ಪವಿತ್ರ ಆಗುವುದಿಲ್ಲ, ಅಲ್ಲಿಯ ತನಕ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಋಷಿ ಮುನಿ ಇತ್ಯಾದಿ ಎಲ್ಲರೂ ಶಾಂತಿ ಹೇಗೆ ಸಿಗುತ್ತದೆ ಎನ್ನುತ್ತಾರೆ. ತಂದೆ ಅಂತೂ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ಆದರೆ ಅನೇಕ ಮಕ್ಕಳಿದ್ದಾರೆ, ಅವರು ಶಾಂತಿಯಲ್ಲಿರುವುದಿಲ್ಲ. ಬಾಬಾ ತಿಳಿದಿದ್ದಾರೆ, ಮನೆಯಲ್ಲಿ ವಾಸಿಸುತ್ತಾರೆ, ಸ್ವಲ್ಪನೂ ಶಾಂತಿ ಇರುವುದಿಲ್ಲ. ಸೇವಾ ಕೇಂದ್ರಕ್ಕೆ ಸ್ವಲ್ಪ ಸಮಯಕ್ಕೆ ಹೋಗುತ್ತಾರೆ. ಅಂತರಾಳದಲ್ಲಿ ಶಾಂತಿಯಾಗಿದ್ದು ತಂದೆಯನ್ನು ನೆನಪು ಮಾಡಬೇಕು. ಅದು ಇರುವುದಿಲ್ಲ. ಇಡೀ ದಿನ ಮನೆಯಲ್ಲಿ ಗಲಾಟೆ ಮಾಡುತ್ತಿರುತ್ತಾರೆ. ಅಂದಮೇಲೆ ಸೇವಾ ಕೇಂದ್ರಕ್ಕೆ ಬರುವುದರಿಂದಲೂ ಶಾಂತಿಯಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ಯಾರದ್ದೇ ದೇಹದೊಂದಿಗೆ ಪ್ರೀತಿಯಾದರೆ ಅವರ ಮನಸ್ಸಿಗೆ ಎಂದಿಗೂ ಶಾಂತಿ ಇರಲು ಸಾಧ್ಯವಿಲ್ಲ. ಮುಗಿಯಿತು. ಅವರನ್ನೇ ನೆನಪು ಮಾಡುತ್ತಿರುತ್ತಾರೆ. ತಂದೆ ತಿಳಿಸುತ್ತಾರೆ, ಮನುಷ್ಯರಲ್ಲಿ 5 ಭೂತಗಳಿವೆ. ಇವರಲ್ಲಿ ಭೂತದ ಪ್ರವೇಶತೆ ಆಗಿದೆ ಎಂದು ಹೇಳುತ್ತಾರಲ್ಲವೇ? ಈ ಭೂತಗಳೇ ನಿಮ್ಮನ್ನು ಕಂಗಾಲು ಮಾಡಿದೆ. ಅದಂತೂ ಹೆಚ್ಚು ಅಂದರೆ 1 ಭೂತ ಇರುತ್ತದೆ. ಅದು ಸಹ ಕೆಲವೊಮ್ಮೆ ಪ್ರವೇಶ ಮಾಡಿಬಿಡುತ್ತದೆ. ತಂದೆ ಹೇಳುತ್ತಾರೆ, ಪ್ರತಿಯೊಬ್ಬರಲ್ಲಿ ಈ ಭೂತಗಳ ಪ್ರವೇಶತೆ ಆಗಿದೆ. ಈ ಭೂತಗಳನ್ನು ಓಡಿಸುವುದಕ್ಕಾಗಿ ಕೂಗುತ್ತಾರೆ, ಬಾಬಾ ಬಂದು ನಮಗೆ ಶಾಂತಿ ಕೊಡಿ, ಈ ಭೂತಗಳನ್ನು ಓಡಿಸುವ ಯುಕ್ತಿ ತಿಳಿಸಿ ಎಂದು. ಈ ಭೂತ ಅಂತೂ ಎಲ್ಲರಲ್ಲಿ ಇದೆ. ಇದು ರಾವಣ ರಾಜ್ಯ ಅಲ್ಲವೇ? ಎಲ್ಲದಕ್ಕಿಂತ ಕಠಿಣ ಭೂತ ಕಾಮ ಕ್ರೋಧ ಆಗಿದೆ.
ತಂದೆ ಬಂದು ಭೂತಗಳನ್ನು ಓಡಿಸುತ್ತಾರೆಂದರೆ ಅವರಿಗೆ ಪ್ರತಿಫಲದಲ್ಲಿ ಏನಾದರೂ ಸಿಗಬೇಕು ತಾನೆ. ಅವರೇನು ಭೂತ ಪ್ರೇತ ಓಡಿಸುತ್ತಾರೆ, ಅವರಿಗೆ ಏನೂ ಸಿಗುವುದಿಲ್ಲ. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದಾರೆ. ಇಡೀ ವಿಶ್ವದಿಂದ ಭೂತಗಳನ್ನು ಓಡಿಸುವುದಕ್ಕಾಗಿ ತಂದೆ ಬರುತ್ತಾರೆ. ಈಗ ಇಡೀ ವಿಶ್ವದಲ್ಲಿ ಎಲ್ಲರಲ್ಲಿ ಭೂತಗಳ ಪ್ರವೇಶತೆಯಾಗಿದೆ. ದೇವತೆಗಳಲ್ಲಿ ಯಾವುದೇ ಭೂತ ಇರುವುದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ಯಾವುದೂ ಇರುವುದಿಲ್ಲ. ಲೋಭದ ಭೂತ ಸಹ ಕಡಿಮೆ ಅಲ್ಲ. ಈ ಮೊಟ್ಟೆ ತಿನ್ನಬೇಕು, ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು ಇತ್ಯಾದಿ ಅನೇಕರಲ್ಲಿ ಭೂತ ಇರುತ್ತದೆ. ತನ್ನ ಅಂತರಾಳದಲ್ಲಿ ತಿಳಿಯುತ್ತಾರೆ, ನಿಜವಾಗಿಯೂ ನನ್ನಲ್ಲಿ ಕಾಮದ ಭೂತ ಇದೆ, ಕ್ರೋಧದ ಭೂತ ಇದೆ ಎಂದು. ಅಂದ ಮೇಲೆ ಈ ಭೂತಗಳನ್ನು ತೆಗೆಯುವುದಕ್ಕಾಗಿ ತಂದೆ ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಆಲಿಂಗನ ಮಾಡುವುದೇ, ಇದನ್ನು ಮಾಡಲೇ ಎಂದು ಮನಸ್ಸಾಗುತ್ತದೆ. ನಂತರ ಮಾಡಿಕೊಂಡ ಸಂಪಾದನೆ ಸಮಾಪ್ತಿಯಾಗುತ್ತದೆ. ಕ್ರೋಧವನ್ನುಳ್ಳವರ ಸ್ಥಿತಿ ಇದಾಗಿದೆ. ಕ್ರೋಧದಲ್ಲಿ ಬಂದು ತಂದೆ ಮಕ್ಕಳಿಗೆ ಹೊಡೆಯುತ್ತಾರೆ, ಮಕ್ಕಳು ತಂದೆಗೆ ಹೊಡೆಯುತ್ತಾರೆ, ಪತ್ನಿ ಪತಿಯನ್ನು ಸಾಯಿಸಿ ಬಿಡುತ್ತಾಳೆ. ಜೈಲಿಗೆ ಹೋಗಿ ನೀವು ನೋಡಿ ಎಂತೆಂತಹ ಕೇಸ್ ಇರುತ್ತದೆ ಎಂದು. ಈ ಭೂತಗಳ ಪ್ರವೇಶತೆಯ ಕಾರಣ ಭಾರತದ ಸ್ಥಿತಿ ಏನಾಗಿ ಹೋಗಿದೆ. ಭಾರತದ ಯಾವ ದೊಡ್ಡ ಮಡಿಕೆ ಇತ್ತು, ಅದರಲ್ಲಿ ಚಿನ್ನ, ವಜ್ರ ಇತ್ಯಾದಿ ತುಂಬಿತ್ತು, ಅದು ಈಗ ಖಾಲಿಯಾಗಿ ಹೋಗಿದೆ. ಕ್ರೋಧದ ಕಾರಣ ಹೇಳುತ್ತಾರಲ್ಲವೇ, ನೀರಿನ ಮಡಿಕೆ ಸಹ ಒಣಗಿ ಹೋಗುತ್ತದೆ ಎಂದು. ಅಂದ ಮೇಲೆ ಭಾರತದ ಸ್ಥಿತಿ ಈ ರೀತಿಯಾಗಿದೆ. ಇದನ್ನು ಸಹ ಯಾರೂ ತಿಳಿದಿಲ್ಲ. ಭೂತಗಳನ್ನು ಹೊರತೆಗೆಯಲು ತಂದೆನೇ ಬರುತ್ತಾರೆ. ಇದನ್ನು ಮತ್ಯಾವುದೇ ಮನುಷ್ಯ ಮಾತ್ರರು ತೆಗೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ 5 ಭೂತ ಬಹಳ ಜಬರ್ದಸ್ತ್ ಆಗಿದೆ. ಅರ್ಧ ಕಲ್ಪ ಅಂತೂ ಇದರ ಪ್ರವೇಶತೆ ಇತ್ತು. ಈ ಸಮಯ ಅಂತೂ ಮಾತೊಂದನ್ನು ಕೇಳಲೇಬೇಡಿ. ಬಲೆ ಕೆಲವರು ಪವಿತ್ರವಾಗಿರುತ್ತಾರೆ, ಆದರೆ ಜನ್ಮವಂತೂ ವಿಕಾರದಿಂದಲೇ ಸಿಗುತ್ತದೆ. ಭೂತ ಅಂತೂ ಇದೆ ಅಲ್ಲವೇ. 5 ಭೂತಗಳು ಭಾರತವನ್ನು ಎಷ್ಟೊಂದು ಕಂಗಾಲು ಮಾಡಿಬಿಟ್ಟಿದೆ. ಡ್ರಾಮಾ ಹೇಗೆ ಮಾಡಲಾಗಿದೆ ಇದನ್ನು ತಂದೆ ತಿಳಿಸುತ್ತಾರೆ. ಭಾರತಕ್ಕೆ ಹೊರದೇಶಗಳಿಂದ ಸಾಲ ತೆಗೆದುಕೊಳ್ಳುತ್ತಿರುತ್ತಾರೆ. ಭಾರತಕ್ಕಾಗಿಯೇ ತಂದೆ ತಿಳಿಸುತ್ತಾರೆ, ಈಗ ನೀವು ಮಕ್ಕಳಿಗೆ ಈ ವಿದ್ಯೆಯಿಂದ ಎಷ್ಟೊಂದು ಧನ ಸಿಗುತ್ತದೆ. ಇದು ಅವಿನಾಶಿ ವಿದ್ಯೆಯಾಗಿದೆ. ಇದನ್ನು ಅವಿನಾಶಿ ತಂದೆ ಓದಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿ ಇದೆ. ಬಾಬಾ ಬಾಲ್ಯತನದಿಂದ ಗೀತೆಯನ್ನು ಓದುತ್ತಿದ್ದರು ಹಾಗೂ ನಾರಾಯಣನ ಪೂಜೆ ಮಾಡುತ್ತಿದ್ದರು. ಸ್ವಲ್ಪನೂ ತಿಳುವಳಿಕೆ ಇರಲಿಲ್ಲ. ನಾನು ಆತ್ಮ ಆಗಿದ್ದೇನೆ, ಅವರು ನಮ್ಮ ತಂದೆಯಾಗಿದ್ದಾರೆ, ಇದು ಸಹ ತಿಳುವಳಿಕೆ ಇರಲಿಲ್ಲ. ಆದ್ದರಿಂದ ಹೇಗೆ ನೆನಪು ಮಾಡಲಿ ಎಂದು ಕೇಳುತ್ತಾರೆ. ಅರೆ, ಭಕ್ತಿ ಮಾರ್ಗದಲ್ಲಿ ನೀನಂತೂ ಹೇ ಭಗವಂತ ಬಾ, ಬಿಡುಗಡೆ ಮಾಡು, ನಮ್ಮ ಮಾರ್ಗದರ್ಶಕನಾಗು ಎಂದು ಹೇಳುತ್ತಿದ್ದೆ. ಮುಕ್ತಿ ಜೀವನ್ಮುಕ್ತಿಗಾಗಿ ಮಾರ್ಗದರ್ಶಕ ಸಿಗುತ್ತಾರೆ. ತಂದೆ ಈ ಹಳೆಯ ಜಗತ್ತಿನಿಂದ ತಿರಸ್ಕಾರ ತರಿಸುತ್ತಾರೆ. ಈ ಸಮಯದಲ್ಲಿ ಎಲ್ಲರ ಆತ್ಮ ಕಪ್ಪಾಗಿದೆ. ಅಂದ ಮೇಲೆ ಅದಕ್ಕೆ ಸುಂದರ ಶರೀರ ಹೇಗೆ ಸಿಗುತ್ತದೆ. ಬಲೆ ಹೆಚ್ಚು ಅಂದರೆ ಚರ್ಮ ಎಷ್ಟೇ ಬೆಳ್ಳಗೆ ಇರಲಿ, ಆದರೆ ಆತ್ಮ ಅಂತೂ ಕಪ್ಪಲ್ಲವೇ. ಯಾರು ಬೆಳ್ಳಗೆ ಸುಂದರ ಶರೀರವುಳ್ಳವರಿದ್ದಾರೆ ಅವರಿಗೆ ಎಷ್ಟೊಂದು ತನ್ನ ನಶೆ ಇರುತ್ತದೆ. ಆತ್ಮ ಹೇಗೆ ಕಪ್ಪಾಗುತ್ತದೆ ಎಂಬುದು ಮನುಷ್ಯರಿಗೆ ಗೊತ್ತೇ ಇರುವುದಿಲ್ಲ. ಆದ್ದರಿಂದ ಅವರಿಗೆ ನಾಸ್ತಿಕರು ಎನ್ನಬೇಕಾಗುತ್ತದೆ. ಯಾರು ತನ್ನ ತಂದೆ ರಚಯಿತ ಹಾಗೂ ರಚನೆಯನ್ನು ತಿಳಿದಿಲ್ಲ ಅವರು ನಾಸ್ತಿಕರಾಗಿದ್ದಾರೆ. ಯಾರು ತಿಳಿದಿದ್ದಾರೆ ಅವರು ಆಸ್ತಿಕರಾಗಿದ್ದಾರೆ. ತಂದೆ ಎಷ್ಟೊಂದು ಚೆನ್ನಾಗಿ ಕುಳಿತು ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಪ್ರತಿಯೊಬ್ಬರೂ ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಿ, ಎಷ್ಟರ ಮಟ್ಟಿಗೆ ನನ್ನಲ್ಲಿ ಸ್ವಚ್ಛತೆ ಇದೆ, ಎಷ್ಟು ನಾನು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು.
ನೆನಪಿನ ಬಲದಿಂದಲೇ ರಾವಣನ ಮೇಲೆ ವಿಜಯ ಗಳಿಸಬೇಕು. ಇದರಲ್ಲಿ ಶರೀರ ಬಲಶಾಲಿಯಾಗುವ ವಿಚಾರವೇ ಇಲ್ಲ. ಈ ಸಮಯ ಎಲ್ಲರಿಗಿಂತ ಬಲಶಾಲಿ ಅಮೆರಿಕ ಆಗಿದೆ. ಏಕೆಂದರೆ ಅವರ ಬಳಿ ಧನ, ಸಂಪತ್ತು, ಅಣ್ವಸ್ತ್ರ ಇತ್ಯಾದಿ ಬಹಳ ಇದೆ. ಅಂದ ಮೇಲೆ ಸಾಯಿಸುವುದಕ್ಕೆ ಸ್ಥೂಲವಾದ ಬಲ ಇದೆ. ಬುದ್ಧಿಯಲ್ಲಿದೆ, ನಾವು ವಿಜಯ ಹೊಂದಬೇಕು. ನಿಮ್ಮದಂತೂ ಆತ್ಮೀಯ ಬಲ ಆಗಿದೆ. ನೀವು ರಾವಣನ ಮೇಲೆ ವಿಜಯ ಹೊಂದುತ್ತೀರಿ. ಅದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ನಿಮ್ಮನ್ನು ಯಾರೂ ಜಯಗಳಿಸುವುದಕ್ಕೆ ಸಾಧ್ಯವಿಲ್ಲ. ಅರ್ಧ ಕಲ್ಪಕ್ಕಾಗಿ ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗೂ ಯಾರಿಗೂ ತಂದೆಯಿಂದ ಆಸ್ತಿ ಸಿಗುವುದಿಲ್ಲ. ನೀವೇನು ಆಗುತ್ತೀರಿ? ಸ್ವಲ್ಪ ಆಲೋಚನೆ ಮಾಡಿ. ತಂದೆಯನ್ನಂತೂ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಹಾಗೂ ಸ್ವದರ್ಶನ ಚಕ್ರಧಾರಿ ಆಗಬೇಕು. ವಿಷ್ಣುವಿನ ಸ್ವದರ್ಶನ ಚಕ್ರದಿಂದ ಎಲ್ಲರ ತಲೆ ಕತ್ತರಿಸಲಾಯಿತು ಎಂದು ಅವರು ತಿಳಿಯುತ್ತಾರೆ. ಆದರೆ ಇದರಲ್ಲಿ ಹಿಂಸೆಯದ್ದಂತೂ ವಿಚಾರವೇ ಇಲ್ಲ. ಅಂದ ಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನೀವು ಏನಾಗಿದ್ದೀರಿ? ಈಗ ತನ್ನ ಸ್ಥಿತಿಯನ್ನಂತೂ ನೋಡಿಕೊಳ್ಳಿ. ಭಲೆ ನೀವು ಎಷ್ಟಾದರೂ ಭಕ್ತಿ ಇತ್ಯಾದಿಯನ್ನು ಮಾಡುತ್ತಿದ್ದೀರಿ, ಆದರೆ ಭೂತವನ್ನು ತೆಗೆಯಲು ಸಾಧ್ಯವಾಗಲಿಲ್ಲ. ಈಗ ಅಂತರ್ಮುಖಿಯಾಗಿ ನೋಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಭೂತ ಅಂತೂ ಇಲ್ಲವೇ? ಯಾರೊಂದಿಗಾದರೂ ಪ್ರೀತಿ ಬೆಳೆಯಿತು, ಅಪ್ಪಿಕೊಳ್ಳಬೇಕೆಂದು ಮನಸ್ಸಾಗಿ ಅಪ್ಪಿಕೊಂಡರೆ ತಿಳಿಯಿರಿ, ನಷ್ಟದ ಖಾತೆಯಲ್ಲಿ ಹೋಯಿತು. ಅವರದ್ದಂತೂ ಮುಖವನ್ನು ನೋಡುವುದಕ್ಕೆ ಇಷ್ಟ ಆಗುವುದಿಲ್ಲ. ಅವರಂತೂ ಒಂದು ರೀತಿ ಅಚ್ಯುತರಾಗಿದ್ದಾರೆ, ಸ್ವಚ್ಛರಲ್ಲ. ಅಂತರಾಳದಲ್ಲಿ ಮನಸ್ಸು ತಿನ್ನುತ್ತದೆ. ನಿಜವಾಗಿಯೂ ನಾನು ಅಚ್ಯುತನಾಗಿದ್ದೇನೆ. ತಂದೆ ಹೇಳುತ್ತಾರೆ, ದೇಹ ಸಹಿತವಾಗಿ ಎಲ್ಲವನ್ನೂ ಮರೆಯಿರಿ. ತನ್ನನ್ನು ಆತ್ಮನೆಂದು ತಿಳಿಯಿರಿ. ಈ ಸ್ಥಿತಿಯನ್ನಿಟ್ಟುಕೊಳ್ಳುವುದರಿಂದಲೇ ನೀವು ದೇವತೆ ಆಗುತ್ತೀರಿ. ಅಂದ ಮೇಲೆ ಯಾವುದೇ ಭೂತ ಬರಬಾರದು. ತನ್ನ ಪರಿಶೀಲನೆ ಮಾಡಿಕೊಳ್ಳಿ ಎಂದು ತಿಳಿಸುತ್ತಿರುತ್ತಾರೆ. ಅನೇಕರಲ್ಲಿ ಕ್ರೋಧ ಇದೆ, ನಿಂದನೆ ಮಾಡದ ಹೊರತು ಇರುವುದಿಲ್ಲ. ನಂತರ ಜಗಳ ನಡೆಯುತ್ತದೆ. ಕ್ರೋಧ ಅಂತೂ ಬಹಳ ಕೆಟ್ಟದಾಗಿದೆ. ಭೂತಗಳನ್ನು ಓಡಿಸಿ ಪೂರ್ಣ ಕ್ಲಿಯರ್ ಆಗಬೇಕು. ಶರೀರ ನೆನಪಿಗೆ ಬರದಿರಲಿ, ಆಗ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಆದ್ದರಿಂದ ಅಷ್ಟರತ್ನದ ಗಾಯನ ಮಾಡಲಾಗುತ್ತದೆ. ರತ್ನ ಆಗುವುದಕ್ಕಾಗಿ ನಿಮಗೆ ಜ್ಞಾನ ರತ್ನ ಸಿಗುತ್ತದೆ. ಭಾರತದಲ್ಲಿ 33 ಕೋಟಿ ದೇವತೆಯರು ಇದ್ದರು ಎನ್ನುತ್ತಾರೆ. ಆದರೆ ಅವರಲ್ಲಿಯೂ ಅಷ್ಟರತ್ನ ಗೌರವಾನ್ವಿತ ತೇರ್ಗಡೆ ಹೊಂದುತ್ತಾರೆ. ಅವರಿಗಷ್ಟೇ ಪ್ರಶಸ್ತಿ ಸಿಗುತ್ತದೆ. ಒಂದು ರೀತಿ ಸ್ಕಾಲರ್ಶಿಪ್ ಸಿಗುತ್ತದಲ್ಲವೇ? ನೀವು ತಿಳಿಯುತ್ತೀರಿ, ಗುರಿ ಉದ್ದೇಶ ದೊಡ್ಡದಿದೆ. ನಡೆಯುತ್ತಾ ನಡೆಯುತ್ತಾ ಬಿದ್ದು ಹೋಗುತ್ತಾರೆ. ಭೂತದ ಪ್ರವೇಶತೆ ಆಗುತ್ತದೆ. ಅಲ್ಲಿ ವಿಕಾರ ಇರುವುದೇ ಇಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಡ್ರಾಮದ ಚಕ್ರ ತಿರುಗಬೇಕು. ನೀವು ತಿಳಿಯುತ್ತೀರಿ, 5000 ವರ್ಷದಲ್ಲಿ ಎಷ್ಟು ತಿಂಗಳು, ಎಷ್ಟು ಗಂಟೆ, ಎಷ್ಟು ಕ್ಷಣ ಇರುತ್ತದೆ ಎಂದು. ಯಾರಾದರೂ ಲೆಕ್ಕ ತೆಗೆಯಬೇಕೆಂದರೆ ತೆಗೆಯಲು ಸಾಧ್ಯವಿದೆ. ನಂತರ ಇದೇನು ವೃಕ್ಷ ಇದೆ, ಅದರಲ್ಲಿ ಇದನ್ನು ಬರೆದು ಬಿಡಿ. ಕಲ್ಪದಲ್ಲಿ ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿನ, ಇಷ್ಟು ಗಂಟೆ, ಇಷ್ಟು ಕ್ಷಣ ಇರುತ್ತದೆ. ಮನುಷ್ಯರು ಹೇಳುತ್ತಾರೆ, ಇವರಂತೂ ಪೂರ್ಣ ಸರಿಯಾಗಿ ಹೇಳುತ್ತಾರೆ. 84 ಜನ್ಮಗಳ ಲೆಕ್ಕವನ್ನು ತಿಳಿಸುತ್ತಾರೆ. ಅಂದ ಮೇಲೆ ಕಲ್ಪದ ಆಯಸ್ಸನ್ನು ಏಕೆ ಹೇಳುವುದಿಲ್ಲ? ಮಕ್ಕಳಿಗೆ ಮುಖ್ಯವಾದ ವಿಚಾರವನ್ನಂತೂ ತಿಳಿಸಲಾಗಿದೆ. ಹೇಗಾದರೂ ಮಾಡಿ ಭೂತಗಳನ್ನು ಓಡಿಸಬೇಕು. ಈ ಭೂತಗಳು ನಿಮ್ಮ ಪೂರ್ಣ ಸರ್ವನಾಶ ಮಾಡಿಬಿಟ್ಟಿದೆ. ಎಲ್ಲ ಮನುಷ್ಯ ಮಾತ್ರರಲ್ಲಿ ಖಂಡಿತ ಭೂತ ಇದೆ. ಭ್ರಷ್ಟಾಚಾರದಿಂದಲೇ ಜನ್ಮ ಪಡೆದಿದ್ದಾರೆ. ಅಲ್ಲಿ ಭ್ರಷ್ಟಾಚಾರ ಇರುವುದಿಲ್ಲ. ರಾವಣನೇ ಇರುವುದಿಲ್ಲ. ರಾವಣನನ್ನು ಸಹ ಯಾರೂ ತಿಳಿದಿಲ್ಲ. ನೀವು ರಾವಣನ ಮೇಲೆ ಜಯಗಳಿಸುತ್ತೀರಿ. ನಂತರ ರಾವಣ ಇರುವುದೇ ಇಲ್ಲ. ಈಗ ಪುರುಷಾರ್ಥ ಮಾಡಿ.
ತಂದೆ ಬಂದಿದ್ದಾರೆ ಅಂದ ಮೇಲೆ ತಂದೆಯ ಆಸ್ತಿ ಖಂಡಿತ ಸಿಗಬೇಕು. ನೀವು ಎಷ್ಟು ಬಾರಿ ದೇವತೆ ಆಗುತ್ತೀರಿ, ಎಷ್ಟು ಬಾರಿ ಅಸುರರಾಗುತ್ತೀರಿ, ಅದರ ಲೆಕ್ಕವನ್ನು ತೆಗೆಯಲು ಸಾಧ್ಯವಿಲ್ಲ. ಆ ಗಣಿತ ಭಾರಿ ಆಗಿರಬೇಕು. ಸರಿ ಮಕ್ಕಳೇ, ಶಾಂತಿಯಲ್ಲಿದ್ದರೆ ಎಂದಿಗೂ ಕ್ರೋಧ ಬರುವುದಿಲ್ಲ. ತಂದೆ ಯಾವ ಶಿಕ್ಷಣ ಕೊಡುತ್ತಾರೆ ಅದನ್ನು ಕಾರ್ಯರೂಪದಲ್ಲಿ ತರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ನನ್ನಲ್ಲಿ ಯಾವುದೇ ಭೂತ ಅಂತೂ ಇಲ್ಲವೇ? ಕಣ್ಣುಗಳು ಅಪವಿತ್ರ ಅಂತೂ ಆಗುವುದಿಲ್ಲವೇ? ಜೋರಾಗಿ ಮಾತನಾಡುವ ಅಥವಾ ಅಶಾಂತಿಯನ್ನು ಹರಡುವ ಸಂಸ್ಕಾರ ಅಂತೂ ಇಲ್ಲವೇ? ಲೋಭ ಮೋಹದ ವಿಕಾರ ಅಂತೂ ಸತಾಯಿಸುವುದಿಲ್ಲವೇ ಎಂದು ತನ್ನೊಂದಿಗೆ ತಾನು ಕೇಳಿಕೊಳ್ಳಬೇಕು. 2. ಯಾವುದೇ ದೇಹದಾರಿಯೊಂದಿಗೆ ಮನಸ್ಸು ಬೆಳೆಸಬಾರದು. ದೇಹ ಸಹಿತವಾಗಿ ಎಲ್ಲವನ್ನೂ ಮರೆತು ನೆನಪಿನ ಯಾತ್ರೆಯಿಂದ ಸ್ವಯಂನಲ್ಲಿ ಆತ್ಮೀಯ ಬಲವನ್ನು ತುಂಬಿಸಿಕೊಳ್ಳಬೇಕು. ಒಂದು ಬಾರಿ ಭೂತಗಳನ್ನು ಓಡಿಸಿ ಅರ್ಧಕಲ್ಪಕ್ಕಾಗಿ ಬಿಡುಗಡೆ ಹೊಂದಬೇಕು. ವರದಾನ: ಈಶ್ವರೀಯ ವಿಧಾನವನ್ನು ತಿಳಿದು ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಫಸ್ಟ್ ಡಿವಿಷನ್ನ ಅಧಿಕಾರಿಯಾಗಿರಿ. ಈಶ್ವರೀಯ ವಿಧಾನವನ್ನು ತಿಳಿದು ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಫಸ್ಟ್ ಡಿವಿಷನ್ನ ಅಧಿಕಾರಿಯಾಗಿರಿ. ಒಂದು ಹೆಜ್ಜೆಯ ಧೈರ್ಯ ಇದ್ದರೆ ಪದುಮ ಹೆಜ್ಜೆಗಳ ಸಹಯೋಗ. ಡ್ರಾಮಾದಲ್ಲಿ ಈ ವಿಧಾನದ ವಿಧಿ ನಿಗದಿಯಾಗಿದೆ. ಒಂದು ವೇಳೆ ಈ ವಿಧಿ ವಿಧಾನದಲ್ಲಿ ಇರುವುದಿಲ್ಲವೆಂದರೆ ಎಲ್ಲರೂ ವಿಶ್ವದ ಮೊದಲೇ ರಾಜರಾಗುತ್ತಾರೆ. ಕ್ರಮಾನುಸಾರವಾಗಿ ಆಗುವ ವಿಧಾನ ಈ ವಿಧಿಯ ಕಾರಣವೇ ಆಗುತ್ತದೆ. ಅಂದ ಮೇಲೆ ಎಷ್ಟು ಬಯಸುತ್ತೀರೋ ಧೈರ್ಯ ಇಟ್ಟುಕೊಳ್ಳಿ ಹಾಗೂ ಸಹಯೋಗ ತೆಗೆದುಕೊಳ್ಳಿ. ಸಮರ್ಪಿತರೇ ಆಗಿರಲಿ, ಪ್ರವೃತ್ತಿಯವರೇ ಆಗಿರಲಿ, ಅಧಿಕಾರ ಸಮಾನವಾಗಿ ಇದೆ. ಆದರೆ ವಿಧಿಯಿಂದ ಸಿದ್ಧಿ ಇದೆ. ಈ ಈಶ್ವರೀಯ ವಿಧಾನವನ್ನು ತಿಳಿದು ಹುಡುಗಾಟಿಕೆತನದ ಲೀಲೆಯನ್ನು ಸಮಾಪ್ತಿ ಮಾಡಿ. ಆಗ ಫಸ್ಟ್ ಡಿವಿಷನ್ನ ಅಧಿಕಾರ ಸಿಗುತ್ತದೆ. ಸ್ಲೋಗನ್: ಸಂಕಲ್ಪದ ಖಜಾನೆಯ ಪ್ರತಿ ಎಕಾನಮಿಯ ಅವತಾರ ಆಗಿ. ಸಂಕಲ್ಪದ ಖಜಾನೆಯ ಪ್ರತಿ ಎಕಾನಮಿಯ ಅವತಾರ ಆಗಿ. ಓಂ ಶಾಂತಿ.